ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ? ಹೌದು ಫ್ರೆಂಡ್ಸ್, ಇವತ್ತೊಂದು ದಿನ ಮಂಗಳವಾರ ದಿನ ಹನುಮಾನ್ ಚಾಲೀಸ್ ಬಂದಿದೆ. ಈ ಹನುಮಾನ್ ವ್ರತ ಬಂದಿದೆ. ಈ ಹನುಮಾನ್ ವ್ರತದಂದು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿರುವಂತಹ ಹೊಸ್ತಿಲಿಗೆ ಈ ಒಂದು ನೀರನ್ನು ಪ್ರೋಕ್ಷಣೆ ಮಾಡಿಕೊಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು. ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನು ಚೆಲ್ಲೋದ್ರಿಂದ ಮನೆಯಲ್ಲಿರುವಂತಹ ಜ್ಯೇಷ್ಠಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳೇ ಪ್ರಾಪ್ತಿ ಮಾಡ್ತಾಳೆ ಅಂತಲೂ ಸಹ ನಾವು ಹೇಳ್ಬೋದು. ಮನೆಯಿಂದ ಹೊರಗಡೆ ಹೋಗಿ ಅಂದರೆ ಮನೆಯಲ್ಲಿ ಯಾವುದೇ ರೀತಿಯಾದಂಥ ದಾರಿದ್ರ್ಯತೆಗಳು, ಕಷ್ಟಗಳು ಇದ್ದಲ್ಲಿ ಎಲ್ಲವೂ ಸಹ ಮನೆಯಿಂದ ಹೊರಗಡೆ ಹೋಗಿ ಮನೆಗೆ ಅದೃಷ್ಟ, ಲಕ್ಷ್ಮಿ, ಹಣ, ಐಶ್ವರ್ಯ ನಿಮ್ಮನ್ನು ಹುಡುಕಿ ಬರುತ್ತೆ ಅಂತಲೇ ನಾವು ಹೇಳ್ಬೋದು. ಅಂತಹ ಒಂದು ರೆಮಿಡಿನೇ ಇವತ್ತಿನ ದಿನ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಹಾಗಾದರೆ ಇಂಥ ಒಳ್ಳೆ ರೆಮಿಡಿಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ತಂದಿರುವಂತಹ ನೋಡಿ, ನಾನು ನಿಮಗೆ ಒಂದು ಬಾಟಲ್ನಲ್ಲಿ ನಾನು ಒಂದು ಕೆಂಪು ಬಣ್ಣದ ನೀರನ್ನು ತೋರಿಸ್ತಾ ಇದ್ದೀನಿ. ಈ ಕೆಂಪು ಬಣ್ಣದ ನೀರಿಗೆ ಯಾವ ಪದಾರ್ಥಗಳನ್ನು ಸೇರಿಸಿ ನಾವು ಇವತ್ತು ನೀವು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಒಂದು 5 ಗಂಟೆಯಿಂದ 8 ಗಂಟೆ ಒಳಗಡೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಚೆಲ್ಲೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದಲೂ ನಿಮಗೆ ಮುಕ್ತಿ ಸಿಗುತ್ತೆ. ಸಾಲದ ಒಂದು ಋಣದಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರಿ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ನಾವು ಈ ಒಂದು ಪರಿಹಾರನ ನಾವು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ನಿಮಗೆ ಒಂದು ಬಾಟಲ್ನಲ್ಲಿ ಕೆಂಪು ನೀರನ್ನ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ನಾನಿಲ್ಲಿ ನಿಮಗೆ ಹಾಲನ್ನು ತೋರಿಸ್ತಾ ಇದ್ದೀನಿ, ಅಂದರೆ ಹಸಿ ಹಾಲನ್ನು ತೋರಿಸ್ತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಸ್ವಲ್ಪ ಹಸಿ ಹಾಲನ್ನ ತೆಗೆದುಕೊಳ್ಬೇಕಾಗುತ್ತೆ. ಇನ್ನೂ ಕೆಲವೊಂದು ಪದಾರ್ಥಗಳನ್ನು ಸಹ ನೀವು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಒಂದು ದೇಹಕ್ಕೆ ಹೃದಯ ಎಷ್ಟು ಮುಖ್ಯನೋ ಅಲ್ವಾ, ಒಂದು ದೇಹಕ್ಕೆ ಹೃದಯ ಎಷ್ಟು ಮುಖ್ಯನೋ ಅದೇ ರೀತಿ ಮನೆಗೆ ಮುಖ್ಯ ದ್ವಾರ ಅಂತ ಅನ್ನೋದು ತುಂಬಾ ಮುಖ್ಯ ಅಲ್ವಾ. ಯಾಕೆ ಅಂತಂದರೆ ನಮಗೆ ಮನೆಯಲ್ಲಿ ಒಂದು ಒಳಿತು ಕೆಡಕು ಯಾವುದೇ ಒಂದು ಬರುತ್ತೆ ಅಂತಂದ್ರೂ ಅದು ನಮ್ಮ ಮನೆಯ ಮುಖ್ಯ ದ್ವಾರದಿಂದಲೇ ಅಂತಲೇ ಹೇಳ್ಬೋದು. ಯಾವಾಗ ನಾವು ನಮ್ಮ ಮನೆಯ ಮುಖ್ಯ ದ್ವಾರನ ಶುದ್ಧವಾಗಿಟ್ಕೊಳ್ಬೇಕು, ಅಂದರೆ ಸ್ವಚ್ಛವಾಗಿಟ್ಕೊಳ್ಬೇಕು, ಭಕ್ತಿ ಭಾವದಿಂದ ಪೂಜಿಸಬೇಕು ಅಂತಲೇ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಯಾವ ಮನೆಯಲ್ಲಿ ಮುಖ್ಯ ದ್ವಾರಕ್ಕೆ ಅಂದರೆ ಹೊಸ್ತಿಲಿಗೆ ಈ ಪೂಜೆನ ಮಾಡ್ತಾರೋ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಧಾವಿಸ್ತಿ ಬರ್ತಾಳೆ ಅಂತಲೇ ಹೇಳ್ತಾರೆ. ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಏನಾದರೂ ಒಂದು ಕಷ್ಟಗಳು, ಸಮಸ್ಯೆಗಳು ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಕಷ್ಟ ಇಲ್ಲೇ ಇರುವಂತಹ ಮನುಷ್ಯರು ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಅಲ್ವಾ. ನಮ್ಮಲ್ಲಿರುವಂಥ ಕಷ್ಟಗಳನ್ನ ನಾವು ಹೋಗ್ಲಾಡಿಸ್ಕೋಬೇಕು ಅಂತಂದರೆ ನಮ್ಮ ಹೆಣ್ಮಕ್ಳು ಇಂತಹ ಒಂದು ಕೆಲವು ದಿನಗಳಲ್ಲಿ ನಾವು ಈ ರೀತಿ ಇರುವಂತಹ ಕೆಲವೊಂದು ಚಿಕ್ಕ ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಸಕಲ ಸಂಕಷ್ಟಗಳಿಂದನೂ ಸಹ ನಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಪ್ರತಿಯೊಬ್ಬರು ಮನೆಯಲ್ಲೂ ಏನಾದರೂ ಒಂದು ಇದ್ದೇ ಇರುತ್ತೆ ಅಲ್ವಾ. ಇಂಥ ಸಮಸ್ಯೆಗಳನ್ನ ನಾವು ಈ ರೀತಿ ನಾವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ಬಗೆಹರಿಸ್ಕೊಳ್ಳೋಣ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ವೃತ್ತಿ ಜೀವನದ ಸಮಸ್ಯೆ ಆಗಿರ್ಬೋದು, ಇಲ್ಲ ಹೆಣ್ಮಕ್ಳಿಗೆ ಸಂತಾನ ಭಾಗ್ಯ ಇಲ್ಲದೇ ಇರುವಂತಹ ಸಮಸ್ಯೆ ಏನಾದರೂ ಕಾಡ್ತಾ ಇರುವಂಥದ್ದಾಗಿರ್ಬೋದು, ಕುಟುಂಬದಲ್ಲಿ ಕೌಟುಂಬಿಕ ದಾಂಪತ್ಯದಲ್ಲಿ ಸಮಸ್ಯೆ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯ ಒಂದಲ್ಲ ಒಂದು ಸಮಸ್ಯೆ ಮೇಲಿಂದ ಮೇಲೆ ಬರ್ತಾನೆ ಇದೆ ಅಂದರೆ ಆ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಮನೆಯಲ್ಲಿ ಸರ್ವದೋಷ ನಿವಾರಣೆ ಮಾಡಿಕೊಂಡು ಅದೃಶ್ಯ ತಂದುಕೊಳ್ಳುವಂತಹ ಒಂದು ಅದ್ಭುತವಾದಂಥ ಪರಿಹಾರನ ನಾನು ನಿಮಗಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಪರಿಹಾರನ ನೀವು ಇವತ್ತಿನ ದಿನ ಮಾಡಿ ನೋಡಿ, ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿ ನೋಡಿ. ಮನೆಯಲ್ಲಿರುವ ದಾರಿದ್ರ್ಯತೆ ಹೋಗಿ ನಿಮಗೆ ಅದೃಷ್ಟ ಲಕ್ಷ್ಮಿ, ಅಷ್ಟ ಐಶ್ವರ್ಯನೇ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ನಾವು ಹೇಳ್ಬೋದು.
ಫ್ರೆಂಡ್ಸ್ ನೋಡಿ, ಈ ಒಂದು ನೋಡಿ ನಾನು ಇಲ್ಲಿ ನಿಮಗೆ ಕೆಂಪು ಬಣ್ಣದ ನೀರನ್ನ ತೋರಿಸ್ತಾ ಇದ್ದೀನಲ್ವ. ಈ ಒಂದು ನೀರಿಗೆ ನೀವು ಕೆಲವೊಂದು ಪದಾರ್ಥಗಳನ್ನ ಸೇರಿಸ್ಕೋಬೇಕಾಗುತ್ತೆ. ಆ ಪದಾರ್ಥಗಳು ಯಾವುದಂದರೆ, ಮೊದಲನೇದಾಗಿ ನಾನಿಲ್ಲಿ ಹಸಿ ಹಾಲನ್ನು ತೆಗೆದುಕೊಂಡಿದ್ದೀನಿ. ಈ ಹಸಿ ಹಾಲನ್ನ ನೀವು ಈ ಒಂದು ಕೆಂಪು ನೀರಿಗೆ ಸ್ವಲ್ಪ 1 ಸ್ಪೂನಷ್ಟು ನೀವು ಪ್ರೋಕ್ಷಣೆ ಮಾಡ್ಕೊಳ್ಳಿ. ನಂತರ ನೀವು ನೋಡಿ, ನಾನಿಲ್ಲಿ ನಿಮಗೆ ಕುಂಕುಮನ ತೋರಿಸ್ತಾ ಇದ್ದೀನಿ. ಈ ಕುಂಕುಮನ ಸ್ವಲ್ಪ ಈ ಒಂದು ನೀರಿಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅಂದರೆ 1 ಸ್ಪೂನಷ್ಟು ಪ್ರೋಕ್ಷಣೆ ಮಾಡ್ಕೊಳ್ಳಿ. ನೋಡಿ, ನಾನು ಒಂದು ಚಿಟಿಕೆಯಷ್ಟು ಇದಕ್ಕೆ ಪ್ರೋಕ್ಷಣೆ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕಂದ್ರೆ, ಸ್ವಲ್ಪ ಅರಿಶಿನ ಇದ್ದರೆ ಅದನ್ನು ಸಹ ನೀವು ಸೇರಿಸ್ಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬಹುದು. ಏಕೆ ಅಂತಂದರೆ ನೋಡಿ, ಹಾಲು ಅಂತಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ. ಹಾಲನ್ನ ನಾವು ಅಮೃತಕ್ಕೆ ಹೋಲಿಸ್ತೀವಿ. ಹಾಗಾಗಿ ನಾವಿಲ್ಲಿ ಸ್ವಲ್ಪ ಹಾಲನ್ನು ತೆಗೆದುಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ನಾವು ಕುಂಕುಮನ ಅಂದರೆ ಅರಿಶಿನ ಕುಂಕುಮನ ತೆಗೆದುಕೊಳ್ಳಿ. ನಾನಿಲ್ಲಿ ಕುಂಕುಮ ತೋರಿಸ್ತಾ ಇದ್ದೀನಿ. ನೀವು ಅರಿಶಿನ ಬೇಕಂದರೆ ತೆಗೆದುಕೊಳ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಕುಂಕುಮನ ಅಂತಂದರೆ ದೇವತೆಗಳಿಗೂ ಸಹ ಕುಂಕುಮ ಅಂತ ಅನ್ನೋದು ತುಂಬಾ ಪ್ರೀತಿಕಾರಕ. ಜೊತೆಗೆ ನಮ್ಮ ಮುತ್ತೈದೆಯರ ಸಂಕೇತ ಅಂತಲೂ ಸಹ ನಾವು ಇಲ್ಲಿ ಪರಿಗಣಿಸ್ತೀವಿ ಅಲ್ವಾ. ನೆಕ್ಸ್ಟ್ ಇದ್ರ ಜೊತೆಗೆ ನೀವು ನೋಡಿ, ನಾನಿಲ್ಲಿ ನಿಮಗೆ ಪಚ್ಚೆ ಕರ್ಪೂರನ ತೋರಿಸ್ತಾ ಇದ್ದೀನಿ. 1 ತುಂಡಾದಷ್ಟು ಪಚ್ಚೆ ಕರ್ಪೂರನ ನೀವು ತೆಗೆದುಕೊಳ್ಳಿ. ನೋಡಿ, ನಾನಿಲ್ಲಿ ನಿಮಗೆ ಪಚ್ಚೆ ಕರ್ಪೂರನ ತೋರಿಸ್ತಾ ಇದ್ದೀನಿ. ನೋಡಿ, ಈ 1 ತುಂಡಾದಷ್ಟು ನೋಡಿ ಇಷ್ಟು ಪಚ್ಚೆ ಕರ್ಪೂರನ ತೆಗೆದುಕೊಳ್ಳಿ. ಅದನ್ನ ನೀವು ಪೌಡರ್ ಮಾಡಿಕೊಂಡು ತೆಗೆದುಕೊಳ್ಳಿ. ನೋಡಿ, ಈ ರೀತಿ ನೀವು ನೋಡಿ ಕೈಯಲ್ಲಿ ಈ ಥರ ಇದು ಮಾಡಿದ್ರೇ ಪೌಡರ್ ಆಗುತ್ತೆ. ಈ ರೀತಿ ಇರುವಂಥ ಪೌಡರ್ನ ಇದಕ್ಕೆ ಸ್ವಲ್ಪ ನೀವು ಈ ರೀತಿ ಸೇರಿಸ್ಕೊಡಿ. ಇದೆಲ್ಲವನ್ನು ಸೇರಿಸ್ಕೊಂಡು ನೀವು ಈ ರೀತಿ ಕಲಯಿಸ್ಕೋಬೇಕಾಗುತ್ತೆ. ಅಂದರೆ ನೀವು ಈ ರೀತಿ ಇರುವಂಥ ಗಾಜಿನ ಬಾಟಲ್ನೇ ನೀವು ತೆಗೆದುಕೊಳ್ಬೇಕಾಗುತ್ತೆ. ನೀವು ಸ್ಟೀಲ್ದಾಗಿರ್ಬೋದು, ಸ್ಟೀಲ್ ಗ್ಲಾಸ್ ಆಗಿರ್ಬೋದು, ಇಲ್ಲ ಪ್ಲಾಸ್ಟಿಕ್ ಗ್ಲಾಸ್ ಆಗಿರ್ಬೋದು, ಈ ರೀತಿ ತೆಗೆದುಕೊಳ್ಳೋಕೆ ಹೋಗಬೇಡಿ. ಈ ರೀತಿ ಇರುವಂತಹ ಗಾಜಿನ ಬಾಟಲ್ನೇ ಇಲ್ಲ ಒಂದು ಗಾಜಿನ ಗ್ಲಾಸ್ನೇ ತೆಗೆದುಕೊಳ್ಳಿ. ಇದನ್ನ ಏನಕ್ಕೆ ತೆಗೆದುಕೊಳ್ಬೇಕು ಅಂತಂದರೆ, ಇವತ್ತು ಮಂಗಳವಾರ ಅಲ್ವಾ, ಕುಜನಿಗೆ ಸಂಬಂಧಪಟ್ಟಿದ್ದಂಥದ್ದು ಅಲ್ವಾ. ಈ ಒಂದು ಗಾಜಿನ ಗ್ಲಾಸು ಕುಜನಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಇವತ್ತೊಂದು ದಿನ ಮಂಗಳವಾರ ದಿನ, ಅದರಲ್ಲೂ ಮಂಗಳವಾರ ದಿನ ಕುಜನಿಗೆ ಸಂಬಂಧಪಟ್ಟಿದ್ದಂತಹ ವಾರ, ಅದರಲ್ಲೂ ಮಂಗಳವಾರ ದಿನ ಕುಜನಿಗೆ ಸಂಬಂಧಪಟ್ಟಿದ್ದಂತಹ ವಾರದ ದಿನ ನಾವು ಈ ಒಂದು ಗಾಜಿನ ಒಂದು ಬಾಟಲ್ನಲ್ಲಿ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ, ಅಂದರೆ ಗಾಜಿನ ಬಾಟಲು ಸಹ ಕುಜನಿಗೆ ಸಂಬಂಧಪಟ್ಟಿದ್ದು ಅಲ್ವಾ. ಇದು ನೆಗೆಟಿವ್ ಅಂಶನ ಹೋಗ್ಲಾಡಿಸುತ್ತೆ, ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ. ಹಾಗಾಗಿ ನೀವು ಇಲ್ಲಿ ಕುಜನಿಗೆ ಸಂಬಂಧಪಟ್ಟಿದ್ದಂತಹ ಕುಜನ ವಾರದ ದಿನವೇ ನಾವಿಲ್ಲಿ ಗಾಜಿನ ಬಾಟಲ್ ಆಗಿರ್ಬೋದು, ಇಲ್ಲ ಒಂದು ಗಾಜಿನ ಗ್ಲಾಸಲ್ಲಿ ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಈ ಒಂದು ನೀರನ್ನು ನೀವು ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಇದನ್ನು ಸಾಯಂಕಾಲ ಒಂದು 5ರಿಂದ 8 ಗಂಟೆ ಒಳಗೆ ನಿಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ನೀರನ್ನು ಪ್ರೋಕ್ಷಣೆ ಮಾಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟದಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮನೆಯಲ್ಲಿ ಸರ್ವ ದೋಷಗಳಿದ್ರೂ ನಿವಾರಣೆ ಆಗುತ್ತೆ. ಮನೆಯಲ್ಲಿರುವಂಥ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ, ಅಂದರೆ ನಿಮ್ಮ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು. ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆಯ ಬಾಗಿಲು ತಟ್ಕೊಂಡು ಬರ್ತಾಳೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಏಕೆಂದರೆ ಇಲ್ಲಿ ಬಳಸಿರುವಂತಹ ಎಲ್ಲ ವಸ್ತುಗಳು ಸಹ ಮಾತೆ ಮಹಾಲಕ್ಷ್ಮಿಗೆ ಸ್ವರೂಪವಾದಂಥದ್ದು. ಮಾತೆ ಮಹಾಲಕ್ಷ್ಮಿನ ಅಂದರೆ ಹಣವನ್ನು ಅಟ್ರಾಕ್ಷನ್ ಮಾಡುವಂತಹ ಒಂದು ತಂತ್ರ ಪರಿಹಾರ ಇದು ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆಲ್ರೆಡಿ ಎಲ್ಲ ವಿಡಿಯೋಗಳಲ್ಲೂ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಯಾವುದೇ ಒಂದು ರೆಮಿಡಿ ಆದ್ರೂ ಮನುಷ್ಯನಲ್ಲಿರುವಂತಹ ಸಕಲ ಸಂಕಷ್ಟಗಳಿಂದನೂ ಮನುಷ್ಯನಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಮುಕ್ತರನ್ನಾಗಿ ಮಾಡಿ ಮನುಷ್ಯನಿಗೆ ಏಳಿಗೆ ತಂದು ಕೊಡುವಂತಹ ಮತ್ತು ಸಾಲದ ಬಾಧೆನ ನಿವಾರಣೆ ಮಾಡುವಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರ ಇದು ಅಂತಲೇ ನಾವು ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಶಕ್ತಿನೇ ಇರುವಂತಹ ಒಂದು ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು. ಇದರಿಂದ ಸರ್ವದೋಷ ನಿವಾರಣೆಯಾಗುತ್ತೆ, ಕೌಟುಂಬಿಕ ಸಮಸ್ಯೆ ಬಗೆಯಿರುತ್ತೆ, ದಾರಿದ್ರ್ಯತನ ಅನ್ನೋದು ಹೋಗುತ್ತೆ, ಹಣಕಾಸಿನ ಸಮಸ್ಯೆ ಅನ್ನೋದು ಬಗೆಯಿರುತ್ತೆ, ಆರೋಗ್ಯ ಸಮಸ್ಯೆ ಅನ್ನೋದು ಬಗೆಯಿರುತ್ತೆ. ಮಕ್ಕಳಿಲ್ಲದೆ ಬಂಜೆತನ ಅನುಭವಿಸ್ತಾ ಇರುವಂಥ ನಮ್ಮ ಹೆಣ್ಮಕ್ಳಿಗೆ ಮಕ್ಕಳಾಗುವಂತಹ ಒಂದು ಚಾನ್ಸಸ್ಸು ನಿಮಗೆ ಹೆಚ್ಚಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಕೌಟುಂಬಿಕದಲ್ಲಿ ಗಂಡ ಹೆಂಡತಿಯ ನಡುವೆ ದಾಂಪತ್ಯದಲ್ಲಿ ಸಮಸ್ಯೆಗಳು ಕಾಡ್ತಾ ಇದ್ದರೆ, ಮತ್ತು ಆರೋಗ್ಯ ಸಮಸ್ಯೆ ಏನಾದರೂ ಬಳಲ್ತಾ ಇದ್ದರೆ ಅಂತಹ ಸಮಸ್ಯೆಗಳೆಲ್ಲವನ್ನೂ ಸಹ ಮನೆಯಿಂದ ಹೊರಗಡೆ ಹಾಕಿ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ತಂದು ಕೊಡುವಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರ ಇದು ಅಂತಲೇ ನಾವು ಹೇಳ್ಬೋದು. ಹೌದು ಫ್ರೆಂಡ್ಸ್, ಸಾಲದ ಸಮಸ್ಯೆಯಿಂದ ಬಳಲ್ತಾ ಇರ್ತೀವಿ. ಸಾಲದ ಸಮಸ್ಯೆನ ಹೊತ್ಕೊಂಡು ತೀರ್ಸೋಕ್ಕಾಗದರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಕೊಂಡು ಹೋಗ್ತಾ ಇರ್ತೀವಿ. ಸಾಲ ನಾವು ತೀರಿಸ್ತಾ ಇದ್ರೂ ಸಹ, ಅಂದರೆ ನಾವು ಸಾಲ ತೀರಿಸ್ತಾ ಇದ್ರೂ ಸಹ ನಾವು ಆ ಒಂದು ಸಾಲ ತೀರ್ತಾನೇ ಇರಲ್ಲ ಅಲ್ವಾ. ಅಂಥ ಸಮಸ್ಯೆಗಳಾಗಿರ್ಬೋದು. ಮತ್ತು ಆದಷ್ಟು ನೀವು ಮಂಗಳವಾರದ ದಿನ
ಮಂಗಳವಾರದ ದಿನ ನೀವು ಸಾಲನ ಯಾರಿಗೂ ಕೊಡಬಾರ್ದು, ಮತ್ತು ಸಾಲನ ಯಾರಿಂದನೂ ತೆಗೆದುಕೊಳ್ಳೋಕ್ಕೂ ಹೋಗಬೇಡಿ. ಯಾಕೆಂದರೆ ಸಾಲನ ಕೊಡೋಕ್ಕೂ ಹೋದ್ರೂ ನಮಗೆ ದುಡ್ಡು ಬರಲ್ಲ, ಸಾಲನ ನಾವು ತೀರ್ಸೋಕೆ ಹೋದ್ರೂ ಸಹ ನಮಗೆ ದುಡ್ಡು ಬರಲ್ಲ. ಹಾಗಾಗಿ ಮಂಗಳವಾರದ ದಿನ ನೀವು ಆದಷ್ಟು ಮನೆಯಿಂದ ಹಣವನ್ನು ಹೊರಗಡೆ ಶಾಪಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಏನಾದ್ರು ಒಂದು ವಸ್ತು ತೆಗೆದುಕೊಳ್ಳೋಕ್ಕಾಗಿರ್ಬೋದು, ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಅದರಲ್ಲೂ ಇವತ್ತು ಮಂಗಳವಾರ ದಿನ ಹನುಮಾನ್ ವ್ರತ ಇದೆ, ಇವತ್ತೊಂದು ದಿನವೂ ಸಹ ನೀವು ಶಾಪಿಂಗ್ ಮಾಡೋದಂಥದ್ದಾಗಿರ್ಬೋದು, ಸಾಲ ಮಾಡುವಂಥದ್ದಾಗಿರ್ಬೋದು, ಸಾಲ ತೀರ್ಸೋದಂಥದ್ದಾಗಿರ್ಬೋದು, ಇದೆಲ್ಲ ಯಾವುದನ್ನು ಸಹ ದಯವಿಟ್ಟು ಇವತ್ತೊಂದು ದಿನ ನೀವು ಮಾಡೋಕ್ಕೆ ಹೋಗ್ಬೇಡಿ. ಮಾಡೋದ್ರಿಂದ ನಿಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆನೇ ಬರುತ್ತೆ ಹೊರತು ಸಮಸ್ಯೆಗಳಿಂದ ಸುಳಿಯಿಂದ ನೀವು ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ದಯವಿಟ್ಟು ಯಾರೂ ಸಹ ಇವತ್ತೊಂದು ದಿನ ಹಣವನ್ನು ಮನೆಯಿಂದ ಹೊರಗಡೆ ಕಳಿಸ್ಬೇಡಿ. ಆದಷ್ಟು ಹಣನ ಮನೆಗೆ ಬರುವಂತೆ ನೀವು ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ಹಾಗಾಗಿ ನೋಡಿ, ಇದಕ್ಕೆ ಸ್ವಲ್ಪ ನೀವು ಬೇಕಾದರೆ ಅಂತರ್ ಅಂತ ಸಿಗುತ್ತೆ, ಗದ್ದಿಗೆ ಅಂಗಡಿಗಳಲ್ಲಿ ನಿಮಗೆ ಅಂತರ್ ಅಂತಲೂ ಸಿಗುತ್ತೆ ಫ್ರೆಂಡ್ಸ್. ಆ ಅಂತರನ್ನು ಸಹ ನೀವು ತೆಗೆದುಕೊಂಡು ಬಂದು ನೋಡಿ ಈ ರೀತಿ ಇರುವಂಥ ನೀರಿಗೆ ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದನೂ ಮಾತೆ ಮಹಾಲಕ್ಷ್ಮಿ ತುಂಬಾ ಸುಲಭವಾಗಿ ಆಕರ್ಷಣೆ ಆಗ್ತಾರೆ ಅಂತಲೇ ಹೇಳ್ಬೋದು. ಆಕರ್ಷಣೆ ಆಗ್ತಾರೆ. ನಿಮ್ಮ ಮನೆಯ ಅಂದರೆ ಇದನ್ನು ನಿಮ್ಮ ಮನೆಯ ಹೊಸ್ತಿಲಿಗೆ ಚೆಲ್ಲಿದ ನಂತರ ನೀವು ಬೇಕಾದರೆ ನಿಮ್ಮ ಮನೆಯಲ್ಲಿರುವಂತಹ ಮೂಲೆಗೂ ಸಹ ನೀವು ಇದನ್ನ ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳಿತು ಕೆಡಕು ಅಂತ ಅನ್ನೋದೆಲ್ಲವೂ ಸಹ ನಿಮಗೆ ಅಂದರೆ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಅಂಶ ಇದ್ರೂ ಅದು ತುಂಬಾ ಸುಲಭವಾಗಿ ಹೊರಗಡೆ ಹೋಗುತ್ತೆ. ಮಾತೆ ಮಹಾಲಕ್ಷ್ಮಿ ಧಾವಿಸಿ ನಿಮ್ಮ ಮನೆಗೆ ಬರ್ತಾಳೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಶಕ್ತಿ ಈ ಒಂದು ನೀರಿಗಿದೆ ಅಂತಲೇ ನಾವು ಹೇಳ್ಬೋದು. ನೋಡಿ, ಹಾಲನ್ನ ಹಾಕಿದ ತಕ್ಷಣ ಯಾವ ರೀತಿ ಇದು ಕಲರ್ ಚೇಂಜ್ ಆಯ್ತು ಅಂತ ನೀವೇ ನೋಡ್ತಾ ಇರೋಲ್ವಾ. ಇದು ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಈ ಒಂದು ನೀರನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಪ್ರೋಕ್ಷಣೆ ಮಾಡೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂಥ ಮೂಲೆಗಳಿಗೂ ಸಹ ನೀವು ಪ್ರೋಕ್ಷಣೆ ಮಾಡೋದ್ರಿಂದ ಮನೆಯಲ್ಲಿರುವಂತಹ ದಾರಿದ್ರ್ಯತೆ ಹೊರಗೆ ಹೋಗುತ್ತೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದನ್ನ ಮಾಡಿಕೊಂಡು ನೋಡಿ, ಖಂಡಿತ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ದೂರವಾಗುತ್ತೆ. ದಿನದಿಂದ ದಿನಕ್ಕೆ ಮನೆಯಲ್ಲಿ ಅಭಿವೃದ್ಧಿನ ಕಾಣ್ತೀರಾ, ಹಣ ವೃದ್ಧಿಯಾಗುತ್ತೆ. ಯಾವುದಾದರೂ ಒಂದು ಮೂಲೆಯಿಂದ ಹಣ ಬರುವಂತಹ ಒಂದು ಚಾನ್ಸಸ್ಸು ನಿಮಗೆ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಹಣ ಅನ್ನೋದು ನಿಮ್ಮನ್ನು ಹುಡುಕಿ ಬರುತ್ತೆ ಅಂತಲೇ ಹೇಳ್ಬೋದು. ಅಂತಹ ಒಂದು ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಯಾಕೆಂದರೆ ಈ ಒಂದು ರೆಮಿಡಿನ ನಾನು ಸಹ ಮಾಡಿದ್ದೀನಿ, ನನ್ನ ಫ್ರೆಂಡ್ಸ್ಗಳು ಸಹ ಇದನ್ನ ಮಾಡಿ ಅವ್ರಿಗೂ ಸಹ ಜೀವನದಲ್ಲಿ ಅವರು ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೋಡ್ಕೊಂಡಿದ್ದಾರೆ. ಸಾಕಷ್ಟು ರೀತಿಯ ಬದಲಾವಣೆ ಅಂತಂದರೆ ಮೇನಾಗಿ ಕಾಡುವಂತಹ ಆರ್ಥಿಕ ಸಮಸ್ಯೆಯಿಂದ ಅವರು ತುಂಬ ಜನ ಆರ್ಥಿಕ ಸಮಸ್ಯೆಯಿಂದನೇ ಬಳಲ್ತಾ ಇರ್ತಾರೆ ಅಲ್ವಾ. ನಮ್ಮಲ್ಲಿರುವಂಥ ತುಂಬ ಜನ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಇಂಥ ಸಮಸ್ಯೆಯನ್ನು ಈ ಒಂದು ನೀರಿನಿಂದ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು. ಅಂತಹ ಶಕ್ತಿ ಈ ಒಂದು ಚಿಕ್ಕ ತಂತ್ರ ಪರಿಹಾರಕ್ಕೇ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದ್ಭುತವಾಗಿ ವರ್ಕ್ ಮಾಡುವಂತಹ ನಿಮ್ಮಲ್ಲಿರುವಂತಹ ಹಲವಾರು ರೀತಿಯ ಸಮಸ್ಯೆಗಳನ್ನು ಓಡಿಸುವಂತಹ ಒಂದು ಶಕ್ತಿ ಈ ಒಂದು ನೀರಿಗಿದೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ ಆದ ಶಕ್ತಿ ಈ ನೀರಿಗಿದೆ. ಇದನ್ನ ಒಂದು ಸಲ ನೀವು ಇವತ್ತೊಂದು ದಿನ ಮಾಡಿ ನೋಡಿ. ಇವತ್ತು ನೀವು ಮಾಡಿರ್ತೀರಾ, ನಾಳೆಯಿಂದಲೇ ನಿಮಗೆ ಯಾವ ರೀತಿ ಬದಲಾವಣೆಗಳನ್ನ ನೋಡ್ತೀರಾ. ದುಡ್ಡು ಎಲ್ಲವೂ ಸಹ ನಿಮ್ಮ ಕೈಯಲ್ಲಿ ಉಳಿತೆ. ಸಾಲದ ಹೊರೆಯಿಂದ ನಿಮಗೆ ಬಳಲ್ತಾ ಇದ್ದೀನಿ ಅಂತಂದರೆ ಸಾಲದ ಹೊರೆಯಿಂದ ನೀವು ಹೊರ ಬರ್ತೀರಾ. ಮನೆಯಲ್ಲಿ ಯಾವುದೇ ರೀತಿಯಾದಂಥ ಆರ್ಥಿಕ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಒಡೆದಾಕುವಂಥ ಒಂದು ಶಕ್ತಿ ಈ ಒಂದು ರೆಮಿಡಿ ಇದೆ ಅಂತಲೇ ಹೇಳ್ಬೋದು. ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ರೆಮಿಡಿ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಖಂಡಿತ ಒಂದು ಸಲ ಮಾಡಿ ನೋಡಿ. ಇದರ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಅನ್ನೋದನ್ನ ನೀವೇ ನೋಡ್ತೀರಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬರೂ ಸಹ ಜೀವನದಲ್ಲಿ ಚೆನ್ನಾಗಿರೋಣ ಅಲ್ವಾ ಫ್ರೆಂಡ್ಸ್. ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೀವು ನೋಡಿದ್ರೆ ಮಾತ್ರನೇ ನಾವು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಾವು ನಿಮಗೋಸ್ಕರ ತಂದು ಹಾಕೋಕ್ಕಾಗೋದು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಸುಮ್ಮನೆ ಸಬ್ಸ್ಕ್ರೈಬೂ ಮಾಡ್ಕೊಳ್ಳಲ್ಲ, ನೋಡೋದು ಇಲ್ಲ ಅಂತಂದರೆ ನಮಗೆ ವೀಡಿಯೋನೇ ನಿಲ್ಲಿಸುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ದಯವಿಟ್ಟು ಹೇಳ್ತೀನಿ ಫ್ರೆಂಡ್ಸ್, ನಾವು ನಿಮ್ಗೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಕೊಡ್ತೀವಿ ಅಂತ ಅಂದಾಗ ನೀವು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡೋದು ಯಾವ ಮುಖಾಂತರ ಅಂತಂದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಎಂಟು ತನಕ ನೋಡ್ತಿರಲ್ಲ, ಆವಾಗಲೇ ನಮಗೆ
ನೀವು ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಡೋದು, ನಮ್ಮ ಚಾನಲ್ಗೆ ಎಂಕರೇಜ್ ಕೊಡೋದು ಅಂತ ನಾವು ಭಾವಿಸೋದು. ದಯವಿಟ್ಟು ನಮ್ಮ ಚಾನಲ್ನ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಇದನ್ನು ನೀವು ಮನೆಯಲ್ಲಿ ಅಳವಡಿಸ್ಕೊಂಡು ನೋಡಿ ಯಾವ ರೀತಿ ಬದಲಾವಣೆ ಚೇಂಜಸ್ಗಳನ್ನ ಇದು ಕೊಡುತ್ತೆ ಅಂತ ನಾವು ಹೇಳೋದು ಬೇಡ, ನೀವೇ ಕಣ್ಣಾರ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಪ್ರತಿಯೊಬ್ಬರು ಚೆನ್ನಾಗಿರೋಣ, ನಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ಎಲ್ಲರೂ ಲೈಫಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂಥ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಆದಷ್ಟು ನಾನು ಪ್ರತಿದಿನ ವೀಡಿಯೋಸ್ನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಯಾರೂ ಸಹ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಆರೋಗ್ಯ ಚೆನ್ನಾಗಿದ್ರೆ ಅಲ್ವಾ ನಾವು ವೀಡಿಯೋ ಮಾಡೋಕ್ಕಾಗೋದು. ಹಾಗಾಗಿ ದಯವಿಟ್ಟು ಫ್ರೆಂಡ್ಸ್, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ದಯವಿಟ್ಟು ಯಾರೂ ಸಹ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನು ಡೈಲಿ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ ಅಂದ್ರೂ ಒಂದಿನ ಬಿಟ್ಟು ಒಂದಿನನಾದರೂ ವೀಡಿಯೋನ ನಾನು ನಿಮಗೋಸ್ಕರ ಹಾಕ್ಕೊಡ್ತೀನಿ. ದಯವಿಟ್ಟು ಯಾರನ್ನೂ ನೊಂದ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನನ್ನಿಂದ ಏನಾದ್ರು ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಮೇನಾಗಿ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.